ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೋ, ಪ್ರಾಫಿಟಬಿಲಿಟಿ ಹೆಚ್ಚಾಗುತ್ತೋ, ನೀವು ನಿಮ್ಮ ಲೈಫಲ್ಲಿ ಉದ್ಧಾರ ಆಗ್ತಿರೋ ಅಂತಹ ಕೆಲಸಗಳನ್ನು ಮಾಡೋಕ್ಕೆ ನಿಮಗೆ ಇಷ್ಟ ಆಗಲ್ಲ. ನಿಮಗೆ ಆ ಕೆಲಸಗಳನ್ನು ಮಾಡೋಕ್ಕೆ ಮಜಾ ಬರಲ್ಲ. ಇಂತಹ ಕೆಲಸಗಳನ್ನು ಮಾಡೋಕ್ಕೆ ನಿಮ್ಮ ಮೈಂಡ್ ಕೂಡ ನಿಮಗೆ ರೆಸಿಸ್ಟ್ ಮಾಡುತ್ತೆ. ಆದರೆ ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಪ್ರಾಫಿಟಬಿಲಿಟಿ ಹಾಳಾಗುತ್ತೋ, ನೀವು ಹಾಳಾಗ್ತಿರೋ ಅಂತಹ ಕೆಲಸಗಳನ್ನು ಮಾಡೋಕ್ಕೆ ನಿಮಗೆ ಫುಲ್ ಇಂಟ್ರೆಸ್ಟ್ ಬರುತ್ತೆ. ಆ ಕೆಲಸಗಳಲ್ಲಿ ನಿಮಗೆ ಮಜಾ ಸಿಗುತ್ತೆ. ಮತ್ತು ಇಂತಹ ಯೂಸ್ಲೆಸ್ ಕೆಲಸಗಳನ್ನು ಮಾಡೋಕ್ಕೆ ನಿಮ್ಮ ಬ್ರೈನ್ ಕೂಡ ಫುಲ್ಲಿ ಸಪೋರ್ಟ್ ಮಾಡುತ್ತೆ. ಯಾಕೆ ಈ ರೀತಿ ಅಂಥೇಳಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಾನು ನಿಮಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಡುವೆ, ಕ್ಲಿಯರ್ ಆಗುತ್ತೆ. ನಿಮ್ಮ ಮೈಂಡ್ ಇದೆಯಲ್ಲ, ಇದಕ್ಕೆ ನೀವು ಇವತ್ತು ಫುಲ್ ಡೇ ಟೈಮ್ ವೇಸ್ಟ್ ಮಾಡು, ಇವತ್ತೇನು ಸ್ಟಡಿ ಮಾಡಬೇಡ, ಇವತ್ತೇನು ಕೆಲಸ ಮಾಡಬೇಡ, ಫುಲ್ ಮನಸ್ಸಿಗೆ ಬಂದಂತೆ ಮಾಡು, ಫುಲ್ ಅಲ್ಲೇ ಹಾಸಿಗೆಯಲ್ಲಿ ಬಿದ್ಕೊಂಡ್ಬಿಡು, ಅಲ್ಲೇ ತಿನ್ನು ಅಲ್ಲೇ ಮಲಗು ಅಂತ ಹೇಳಿಬಿಟ್ರೆ, ಫುಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೇಳಿದರೆ ನಿಮಗೆ ಮಜಾ ಬರುತ್ತೆ. ನಿಮ್ಮ ಬ್ರೈನ್ ಕೂಡ ಎಲ್ಲೂ ರೆಸಿಸ್ಟ್ ಮಾಡಲ್ಲ, ನೀವು ಫುಲ್ ಹ್ಯಾಪಿಯಾಗಿರ್ತೀರ, ಫುಲ್ ಎಂಟರ್ಟೈನ್ಮೆಂಟು. ಇದೇ ಥರ ನಿಮಗೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಯೂಸ್ಲೆಸ್ ವಿಡಿಯೋಗಳನ್ನು ನೋಡು ಅಂತಂದರೆ ನಿಮ್ಮ ಮೈಂಡ್ ಇದಕ್ಕೆ ರೆಜಿಸ್ಟ್ ಮಾಡಲ್ಲ. ನೀವು ನೋಡ್ತಾನೆ ಇರ್ತೀರ, ಒಂದು 5 ನಿಮಿಷ ನೋಡುವೆ ಅಂತ ಹೇಳ್ಬಿಟ್ಟು 4-5 ಗಂಟೆ ರೀಲ್ಸ್ ನೋಡ್ತಾ ಕುಂತಿರ್ತೀರ. ಎಲ್ಲೂ ನಿಮಗೆ ಪ್ರಾಬ್ಲಮೇ ಅನಿಸಲ್ಲ, ಎಲ್ಲ ಸಿಕ್ಕಾಪಟ್ಟೆ ಮಜಾ ಅನ್ನಿಸ್ತಾ ಇರುತ್ತೆ. ಇದೇ ಥರ ನಿಮಗೇನಾದರೂ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಮಾಡೋಕ್ಕೆ ಹೇಳಿದರೆ ಆವಾಗಲೂ ಕೂಡ ನಿಮ್ಮ ಮೈಂಡ್ ರೆಜಿಸ್ಟ್ ಮಾಡಲ್ಲ. ನಿಮಗೆ ಗೊತ್ತಿರುತ್ತೆ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಮಾಡೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಹೆಲ್ತ್ ವೇಸ್ಟ್ ಆಗುತ್ತೆ, ರಿಲೇಷನ್ಶಿಪ್ಗಳು ವೇಸ್ಟ್ ಆಗ್ತವೆ. ಮತ್ತು ಈ ಯೂಸ್ಲೆಸ್ ಇನ್ಸ್ಟಾ ರೀಲ್ಸ್ಗಳನ್ನು ನೋಡೋದ್ರಿಂದ ನಿಮ್ಮ ಮೂಡ್ ಹಾಳಾಗುತ್ತೆ, ಫೋಕಸ್ ಹಾಳಾಗುತ್ತೆ, ಸ್ಟಡಿ, ಬಿಸ್ನೆಸ್, ಜಾಬ್ ಎಲ್ಲ ಹಾಳಾಗುತ್ತೆ ಅಂತ ಗೊತ್ತಿರುತ್ತೆ. ಆದರೂ ಕೂಡ ನೀವು ಈ ಥರನಾಗಿ ಮಾಡ್ತಾನೆ ಇರ್ತೀರ. ನಿಮ್ಮ ಮೈಂಡ್ ಈ ಥರದ ಕೆಲಸಗಳನ್ನು ಮಾಡೋಕ್ಕೆ ಫುಲ್ಲಿ ಇಷ್ಟಪಡುತ್ತೆ. ಆದರೆ ಅದೇ ನಿಮಗೆ 1 ಗಂಟೆ ಸ್ಟಡಿ ಮಾಡು, ಇವತ್ತೊಂದು 2-3 ಗಂಟೆ ಪುಸ್ತಕಗಳನ್ನು ಓದು ಅಂತಂದರೆ ನಿಮ್ಮ ಮೈಂಡಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ನಿಮ್ಮ ಮೈಂಡ್ ಇದಕ್ಕೆ ರೆಜಿಸ್ಟ್ ಮಾಡುತ್ತೆ. ನಿಮಗೂ ಕೂಡ ಇಂಟ್ರೆಸ್ಟ್ ಬರಲ್ಲ, ಏನು ಓದೋದಿದೆ, ಏನು ಸ್ಟಡಿ ಮಾಡೋದಿದೆ ಅನ್ನೋ ಫೀಲ್ ನಿಮ್ಮಲ್ಲಿ ಬರುತ್ತೆ. ಇದೇ ಥರ ನಿಮಗೆ ಫುಲ್ ಡೇ ಸರಿಯಾಗಿ ಕೆಲಸ ಮಾಡಪ್ಪ ಅಂತಂದರೆ ಆಗಲ್ಲ, ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಕಿರಿಕಿರಿ ಅನ್ಸೋಕ್ಕೆ ಶುರು ಮಾಡುತ್ತೆ. ಅದೇ ಥರ ನಿಮಗೆ ಬೆಳಗ್ಗೆ ಬೇಗನೆ ಎದ್ದು ಎಕ್ಸರ್ಸೈಸ್ ಮಾಡ್ರು ಅಂತಂದರೆ ಇಂಟ್ರೆಸ್ಟ್ ಬರಲ್ಲ. ಅಂದರೆ ಹೇಳೋ ಅರ್ಥ ಏನಪ್ಪ ಅಂತಂದರೆ, ಯಾವ ಕೆಲಸಗಳನ್ನ ಮಾಡೋದ್ರಿಂದ ನೀವು ಉದ್ಧಾರ ಆಗ್ತಿರೋ ಆ ಕೆಲಸಗಳನ್ನ ಮಾಡೋಕ್ಕೆ ನಿಮ್ಮ ಮೈಂಡು ರೆಜಿಸ್ಟ್ ಮಾಡುತ್ತೆ. ನೀವು ಕೂಡ ರೆಜಿಸ್ಟ್ ಮಾಡ್ತೀರಾ, ಇಂಟ್ರೆಸ್ಟೇ ಬರಲ್ಲ. ಆದರೆ ಯಾವ ಕೆಲಸಗಳನ್ನ ಮಾಡೋದ್ರಿಂದ ನಿಮ್ಮ ಟೈಮು, ಟ್ಯಾಲೆಂಟು, ದುಡ್ಡು ವೇಸ್ಟ್ ಆಗುತ್ತೋ ಅಂಥ ಕೆಲಸಗಳನ್ನ ಮಾಡೋಕ್ಕೆ ನಿಮಗೆ ಮಜಾ ಬರುತ್ತೆ. ಸೊ ಈ ರೀತಿ ನಿಮ್ಮೊಂದಿಗೆ ಆಗ್ತಾಯಿದ್ರೆ ನಿಮಗೆ ನಿಮ್ಮ ಲೈಫಿನ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಸ್ಟಡಿ, ಜಾಬು, ಬಿಸ್ನೆಸ್ನ ಮೇಲೆ ಫೋಕಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದ್ರೆ ನಿಮ್ಮ ಡೊಪಾಮಿನ್ ಹೈಜಾಕ್ ಆಗಿದೆ ಅಂದರ್ಥ. ಅದಕ್ಕಾಗಿ ಇವತ್ತಿನ ಲೆಸನ್ದಲ್ಲಿ ಈ ಡೊಪಾಮಿನ್ ಅಂದರೆ ಏನು, ಇದು ಹೇಗೆ ವರ್ಕ್ ಮಾಡುತ್ತೆ, ಡೊಪಾಮಿನ್ ಹೈಜಾಕ್ ಅಂದರೆ ಏನು, ಇದರಿಂದ ಆಗುವ ಕೆಟ್ಟ ಎಫೆಕ್ಟ್ಸ್ಗಳೇನು, ಮತ್ತು ಡೊಪಾಮಿನ್ ಡಿಟಾಕ್ಸ್ ಅಂದರೆ ಏನು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್. ಮೊದಲಿಗೆ ನಾವು ಈ ಡೊಪಾಮಿನ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಡೊಪಾಮಿನ್ ಇದೆಯಲ್ಲ, ಇದೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿದೆ. ನಮ್ಮ ಬ್ರೈನ್ನಲ್ಲಿ ಬಹಳಷ್ಟು ನ್ಯೂರಾನ್ಸ್ಗಳಿರ್ತವೆ. ಒಂದು ನ್ಯೂರಾನ್ದಿಂದ ಮತ್ತೊಂದು ನ್ಯೂರಾನ್ಗೆ ಮೆಸೇಜನ್ನು ಪಾಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಡೊಪಾಮಿನ್ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿದೆ. ಇದಕ್ಕೆ ನೀವು ಕೆಮಿಕಲ್ ಮೆಸೆಂಜರ್ ಅಂತ ಕೂಡ ಕರಿಬಹುದು. ಈ ಡೊಪಾಮಿನ್ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ ಇದೆಯಲ್ಲ, ಇದು ನಮ್ಮ ಬ್ರೈನ್ನ ರಿವಾರ್ಡ್ ಸಿಸ್ಟಮ್ನ ಥರ ವರ್ಕ್ ಮಾಡುತ್ತೆ. ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತೀರಾ, ಆವಾಗ ನಿಮಗಲ್ಲಿ ಸ್ವಲ್ಪ ಪ್ಲೀಸರ್ ಸಿಗುತ್ತೆ, ಇಲ್ಲವೇ ಸ್ಯಾಟಿಸ್ಫೈಡ್ ಫೀಲ್ ಆದಂತೆ ಆಗುತ್ತಲ್ಲ. ಇಂಥ ಸಿಚುವೇಶನ್ಗಳಲ್ಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗುತ್ತೆ. ಒಂದು ನ್ಯೂರಾನ್ನಿಂದ ಮತ್ತೊಂದು ನ್ಯೂರಾನ್ಗೆ ಮೆಸೇಜನ್ನು ಪಾಸ್ ಮಾಡುತ್ತೆ. ಈ ಡೊಪಾಮಿನ್ಗೆ ನಾವು ಮೋಟಿವೇಶನ್ ಮಾಲಿಕ್ಯೂಲ್ ಅಂತಲೂ ಕೂಡ ಕರಿಬೋದು. ನೀವು ಏನೇ ಕೆಲಸ ಮಾಡಿ ಅದರ ಮೇಲೆ ಈ ಡೊಪಾಮಿನ್ ಅಫೆಕ್ಟ್ ಮಾಡೇ ಮಾಡುತ್ತೆ. ನೀವು ಈಟಿಂಗ್ ಮಾಡಿ, ಸ್ಲೀಪಿಂಗ್ ಮಾಡಿ, ಸ್ಟಡಿ ಮಾಡಿ, ವರ್ಕ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಏನೇ ಮಾಡಿ, ನಿಮ್ಮ A to Z ಕೆಲಸಗಳ ಮೇಲೆ ಈ ಡೊಪಾಮಿನು ಎಫೆಕ್ಟ್ ಮಾಡೇ ಮಾಡುತ್ತೆ. ಅದಕ್ಕಾಗಿ ನೀವು ಈ ಡೊಪಾಮಿನ್ಗೆ ಮೋಟಿವೇಶನ್ ಮಾಲಿಕ್ಯೂಲ್ ಅಂತ ಕರಿಬೋದು. ಭಾಳಷ್ಟು ಜನ ಡೊಪಾಮಿನ್ಗೆ ಪ್ಲೀಸರ್ ಹಾರ್ಮೋನ್ ಅಂತ ಕರೀತಾರೆ. ಅದು ರೈಟ್ ವರ್ಡ್ ಆಗಲ್ಲ, ನಾವಿದಕ್ಕೆ ಡಿಸೈರ್ ಹಾರ್ಮೋನ್ ಅಂತ ಕರಿಬೋದು. ಅಂದರೆ ಈ ಡೊಪಾಮಿನು ನಿಮ್ಮಲ್ಲಿ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳೋಕ್ಕೆ ಡಿಸೈರನ್ನು ಕ್ರಿಯೇಟ್ ಮಾಡುತ್ತೆ. ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ನಿಮಗಿರುತ್ತಲ್ಲ. ಅಂದರೆ ನೀವು ಹಾಳಾಗುವ ಕೆಲಸಗಳನ್ನು ಮಾಡೋಕ್ಕೆ ನಿಮ್ಮ ಬ್ರೈನ್ ಫುಲ್ ಪರ್ಮಿಷನ್ ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ. ಉದ್ಧಾರ ಆಗುವ ಕೆಲಸಕ್ಕೆ ಪರ್ಮಿಷನ್ ಕೊಡಲ್ಲ. ಇದಕ್ಕೆ ಕಾರಣನೇ ಡೊಪಾಮಿನ್ ಆಗಿದೆ. ಸೊ ಡೊಪಾಮಿನ್ ಯಾವುದಕ್ಕೆ ಅಡಿಕ್ಟ್ ಆಗಿರುತ್ತೋ, ಯಾವುದರಿಂದ ಸ್ಟಿಮ್ಯುಲೇಟ್ ಆಗುತ್ತೋ ಅದಕ್ಕೆ ನೀವು
ಆ್ಯಕ್ಷನನ್ನು ತೊಗೊತೀರಾ. ಯಾವುದಕ್ಕೆ ಜಾಸ್ತಿ ಡೊಪಮಿನ್ ಬರಲ್ವೋ ಅದಕ್ಕೆ ನೀವು ಆ್ಯಕ್ಷನನ್ನು ತೆಗೆದುಕೊಳ್ಳಲ್ಲ. ಈ ಡೊಪಮಿನ್ ಇದೆಯಲ್ಲ ನಿಮಗೆ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳೋಕ್ಕೆ ಡಿಸೈರನ್ನು ಕ್ರಿಯೇಟ್ ಮಾಡುತ್ತೆ. ಉದಾಹರಣೆಗಾಗಿ ಸಪೋಸ್ ನೀವೇನಾದರೂ ಅಶ್ಲೀಲ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೇನು ಅನಿಸುತ್ತೆ, ಈ ಅಶ್ಲೀಲ ವಿಡಿಯೋಗಳನ್ನು ನೋಡೋಣ ಸ್ವಲ್ಪ ನನ್ನ ಟೆನ್ಷನ್ ಕಡಿಮೆ ಆಗುತ್ತೆ ಅಂಥೇಳಿ ನೀವು ಪೋರ್ನೋಗ್ರಫಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಬೇರೆ ಬೇರೆ ಅಶ್ಲೀಲ ವಿಡಿಯೋಗಳನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಸೊ ಇಲ್ಲಿ ಆ್ಯಕ್ಷನ್ ತೆಗೆದುಕೊಳ್ಳೋಕ್ಕೆ ಡಿಸೈರ್ ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಡೊಪಮಿನ್ ಡಿಸೈರ್ ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ನಿಮಗಲ್ಲಿ ಪ್ಲೀಸರ್ನ ಪೊಟೆನ್ಷಿಯಲ್ ಕಾಣಿಸ್ಬಿಡುತ್ತೆ. ನಾನೇನಾದರೂ ಈಗ ವಾಟ್ಸಪ್ ತೆಗೆದು ನೋಡಿದರೆ ನನ್ನ ಗರ್ಲ್ ಫ್ರೆಂಡ್ ಕಡೆಯಿಂದ ಮೆಸೇಜ್ ಬಂದಿರಬಹುದು, ಬಾಯ್ ಫ್ರೆಂಡ್ ಕಡೆಯಿಂದ ಮೆಸೇಜ್ ಬಂದಿರಬಹುದು. ಆ ಮೆಸೇಜ್ ನೋಡಿದಾಗ ನಿಮಗೆ ಸ್ಯಾಟಿಸ್ಫೈಡ್ ಫೀಲ್ ಆಗುತ್ತೆ, ಸ್ವಲ್ಪ ಪ್ಲೀಸರ್ ಬರುತ್ತೆ. ಆಮ್ ಐ ರೈಟ್? ಸೊ ಈ ರೀತಿ ನಿಮಗೆ ಎಲ್ಲಿ ಪೊಟೆನ್ಷಿಯಲ್ ಪ್ಲೀಸರ್ ಕಾಣಿಸುತ್ತೋ, ಪೊಟೆನ್ಷಿಯಲ್ ಸ್ಯಾಟಿಸ್ಫೈ ಕಾಣಿಸುತ್ತೋ ಅಂತಹ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳೋಕ್ಕೆ, ಆ ಕೆಲಸಗಳನ್ನು ಮಾಡೋಕ್ಕೆ ಡೊಪಮಿನ್ ನಿಮ್ಮಲ್ಲಿ ಡಿಸೈರ್ ಕ್ರಿಯೇಟ್ ಮಾಡುತ್ತೆ, ಕ್ರೇವಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಇದೇ ಥರ ಜಂಕ್ ಫುಡ್ಡನ್ನು ತಿನ್ನೋಕ್ಕೂ ಕೂಡ ನಿಮ್ಮ ಡೊಪಮಿನ್ ಏನಿದೆಯಲ್ಲ ನಿಮ್ಮಲ್ಲಿ ಡಿಸೈರನ್ನು ಕ್ರಿಯೇಟ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಿ ನೋಡೋಣ, ಏನಾದರೂ ಒಳ್ಳೆ ಕಂಟೆಂಟ್ ಬಂದಿರುತ್ತೆ, ಎಜುಕೇಷನ್ ಆದರೂ ಬಂದಿರುತ್ತೆ, ಎಂಟರ್ಟೈನ್ಮೆಂಟ್ ಆದರೂ ಬಂದಿರುತ್ತೆ, ಫಾಲ್ತು ನ್ಯೂಸ್ ಬಂದಿರುತ್ತೆ, ನೋಡೋಣ ಅಂಥೇಳಿ ನೀವೇನು ಸ್ಕ್ರೋಲ್ ಮಾಡ್ತಾ ಇರ್ತೀರಲ್ಲ, ಆ ಡಿಸೈರನ್ನೇ ಕ್ರಿಯೇಟ್ ಮಾಡೋದು ಯಾರಪ್ಪ ಅಂತಂದರೆ ಈ ಡೊಪಮಿನ್ನು. ಈ ಥರ ಡೊಪಮಿನ್ ನಿಮ್ಮಲ್ಲಿ ಮೋಟಿವೇಶನ್ ಮಾಲಿಕ್ಯೂಲ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ, ಡಿಸೈರ್ ಹಾರ್ಮೋನ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ, ಜೊತೆಗೆ ಕೆಮಿಕಲ್ ಮೆಸೆಂಜರ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ. ಸೊ ಯಾವಾಗ ನೀವು ಈ ಥರ ಪ್ಲೀಸರ್ ಸಿಗೋ ಕೆಲಸಗಳನ್ನು, ಸ್ಯಾಟಿಸ್ಫೈ ಆಗೋ ಕೆಲಸಗಳನ್ನು ಮಾಡ್ತಿರಲ್ಲ, ಆವಾಗ ಡೊಪಮಿನ್ ರಿಲೀಸ್ ಆಗುತ್ತೆ. ಇದು ನಿಮ್ಮ ಬ್ರೈನ್ನ ರಿವಾರ್ಡ್ ಸಿಸ್ಟಮ್ ಥರ ಕೆಲಸ ಆಗುತ್ತೆ. ಡೊಪಮಿನ್ ಏನು ಕೆಟ್ಟದ್ದಲ್ಲ. ಡೊಪಮಿನ್ ನಿಮ್ಮಲ್ಲಿ ಸರಿಯಾದ ಪ್ರಮಾಣದಲ್ಲಿದ್ದರೆ, ಬ್ಯಾಲೆನ್ಸ್ಡ್ ಆಗಿದ್ದರೆ ನೀವು ಓಕೆ ಅಂದಂಗೆ. ನೀವು ಸರಿಯಾಗಿ ನಿಮ್ಮ ಕೆಲಸದ ಮೇಲೂ ಕೂಡ ಫೋಕಸ್ ಮಾಡ್ಬೋದು, ಲೈಫಲ್ಲಿ ಮುಂದೆ ಹೋಗ್ಬೋದು, ಹೆಲ್ದಿಯಾಗಿರ್ಬೋದು. ಸಪೋಸ್ ನಿಮ್ಮಲ್ಲಿ ಏನಾದರೂ ಡೊಪಮಿನ್ನ ಪ್ರಮಾಣ ಕಡಿಮೆ ಆಯ್ತಪ್ಪ ಅಂತಂದರೆ ನಿಮಗೆ ಯಾವುದೇ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ನೀವು ಡಿಪ್ರೆಷನ್ಗೆ ಹೋಗ್ತೀರಾ. ಅದಕ್ಕಾಗಿ ಇದಕ್ಕೆ ನಾವು ಮೋಟಿವೇಶನ್ ಮಾಲಿಕ್ಯೂಲ್ ಅಂತ ಕರಿತೀವಿ. ನಿಮ್ಗೆ ಯಾವುದೇ ಕೆಲಸ ಮಾಡೋಕ್ಕೆ ಮಜಾನೇ ಬರಲ್ಲ. ಯಾಕಪ್ಪ ಅಂತಂದರೆ ನಿಮ್ಮ ಡೊಪಮಿನ್ನು ಹೈ ಲೆವೆಲ್ಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ, ಹೈ ಸ್ಟಿಮ್ಯುಲೇಟರ್ಗಳಿಗೆ, ಯೂಸ್ಲೆಸ್ ಥಿಂಗ್ಸ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ಸೊ ನಿಮಗೆ ಸಡನ್ನಾಗಿ ಯೂಸ್ಫುಲ್ ಆಗಿರೋ ಕೆಲಸ ಮಾಡಪ್ಪ ಅಂತಂದರೆ ಡೊಪಮಿನಲ್ಲಿ ಸಫಿಸಿಯೆಂಟ್ ಕ್ವಾಂಟಿಟಿಯಲ್ಲಿ ರಿಲೀಸ್ ಆಗಲ್ಲ, ನಿಮಗೆ ಆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಅಂದರೆ ನಿಮ್ಮ ಡೊಪಮಿನ್ ಇದೆಯಲ್ಲ ಇದು ಕ್ರೇವಿಂಗ್ನ ಥರ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ನಿಮ್ಮ ಡೊಪಮಿನ್ ಯೂಸ್ಲೆಸ್ ಥಿಂಗ್ಸ್ಗಳಿಗೆ ಅಡಿಕ್ಟ್ ಆಗಿಬಿಡ್ತಪ್ಪ ಅಂತಂದರೆ ನೀವು ಹಾಳಾಗಿಬಿಡ್ತೀರಾ. ಓವರ್ ಸ್ಟಿಮ್ಯುಲೇಷನ್ ಆಗುತ್ತೆ, ಓವರ್ ಡೊಪಮಿನ್ ರಿಲೀಸ್ ಆಗುತ್ತೆ, ಮತ್ತು ಆ ಕೆಟ್ಟ ಕೆಲಸಗಳನ್ನೇ ನಿಮಗೆ ಪದೇ ಮಾಡಬೇಕಂತ ಅನಿಸುತ್ತೆ. ಈಗ ಮೊಬೈಲ್ನಲ್ಲಿ ದಿನವೆಲ್ಲ ಸ್ಕ್ರೋಲಿಂಗ್ ಮಾಡ್ತಾ ಕೂಡೋದಿದೆ, ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲ ವಿಡಿಯೋ ಹಾಕುವ ಹುಡುಗಿಯರ ವಿಡಿಯೋಗಳನ್ನು ನೋಡ್ತಾ ಕೂಡೋದಿದೆ, ಪೋರ್ನೋಗ್ರಫಿ ನೋಡೋದಿದೆ, ಟೈಮ್ ವೇಸ್ಟ್ ಮಾಡೋದಿದೆ, ಅನ್ಹೆಲ್ದಿ ಫುಡ್ ತಿನ್ನೋದಿದೆ, ಟೈಮ್ ಪಾಸ್ ಮಾಡೋದಿದೆ. ಸೊ ಇಂತಹ ಎಲ್ಲ ಯೂಸ್ಲೆಸ್ ಕೆಲಸಗಳಿಗೆ, ಅನ್ಪ್ರೊಡಕ್ಟಿವ್ ಕೆಲಸಗಳಿಗೆ ನಿಮ್ಮ ಡೊಪಮಿನ್ ಅಡಿಕ್ಟ್ ಆಯ್ತಪ್ಪ ಅಂತಂದರೆ ನಿಮ್ಮ ಪ್ಲೀಸರ್ ಇದೆಯಲ್ಲ ಯಾವತ್ತೂ ಕೂಡ ಫುಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಇದೊಂಥರ ಆರದ ಅಗ್ನಿ ಆಗಿದೆ. ನೀವು ಒಂದು 5 ನಿಮಿಷ ನೋಡ್ತೀನಿ ಅಂಥೇಳಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಒಂದು ವಿಡಿಯೋ ನೋಡಿದ್ರೆ ಸ್ವಲ್ಪ ಪ್ಲೀಸರ್ ಬಂತು, ಮತ್ತೆ ಹಾಗೆ ನೋಡ್ತಾನೆ ಹೋಗ್ತೀರಾ, ಎಂಡೇ ಆಗಲ್ಲ. ಅಂದರೆ ನಿಮಗೆ ಪರ್ಮನೆಂಟ್ ಪ್ಲೀಸರ್ ಯಾವತ್ತೂ ಕೂಡ ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೊ ನೀವು ಪರ್ಮನೆಂಟ್ ಪ್ಲೀಸರ್ನ ಹುಡುಕಾಟದಲ್ಲಿ ಅದೇ ರೀತಿ ಚೇಸ್ ಮಾಡ್ತಾ ಹೋಗ್ತೀರಾ. ನೀವು ಹೆಂಗೆ ಚೇಸ್ ಮಾಡ್ತೀರಲ್ಲ ಈ ಅನ್ಪ್ರೊಡಕ್ಟಿವ್ ಥಿಂಗ್ಸ್ಗಳನ್ನು, ಇದಕ್ಕೆ ನೀವು ಅಡಿಕ್ಟ್ ಆಗ್ತಾ ಹೋಗ್ತೀರಾ. ಸೊ ಅಡಿಕ್ಟ್ ಆಗ್ತಾ ಹೋದಂತೆ ನಿಮ್ಮ ಡೊಪಮಿನ್ನ ಲೆವೆಲ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವತ್ತು 4 ಗಂಟೆ ಟೈಮ್ ವೇಸ್ಟ್ ಮಾಡಿದಾಗ ನಿಮ್ಮಲ್ಲಿ ಡೊಪಮಿನ್ ರಿಲೀಸ್ ಆಗಿದೆಯಪ್ಪ ಅಂತಂದರೆ ಮರುದಿನ 4.5 ಗಂಟೆ ಟೈಮ್ ವೇಸ್ಟ್ ಮಾಡಿದಾಗ ಡೊಪಮಿನ್ ರಿಲೀಸ್ ಆಗುತ್ತೆ. ಅಷ್ಟು ಡೊಪಮಿನ್ನ ಕ್ವಾಂಟಿಟಿ ನಿಮಗೆ ಬೇಕಾಗುತ್ತೆ. ಇವತ್ತೊಂದು 2 ಗಂಟೆ ಪೋರ್ನ್ ನೋಡಿದ್ದೀರಾ, ಇವತ್ತೊಂದು 2 ಗಂಟೆ ಇನ್ಸ್ಟಾಗ್ರಾಮ್ ರೀಲ್ ನೋಡಿದ್ದೀರಾ ಅಂತಂದರೆ ನಾಳೆ ಅದರ ಕ್ವಾಂಟಿಟಿಯನ್ನು, ಟೈಮಿನ ಲೆವೆಲನ್ನು ಜಾಸ್ತಿ ಮಾಡಬೇಕಾಗತ್ತೆ. ಅಂದಾಗಲೇ ನಿಮಗೆ ಸ್ಯಾಟಿಸ್ಫಿಕ್ಷನ್ ಸಿಗುತ್ತೆ, ಪ್ಲೀಸರ್ ಸಿಗುತ್ತೆ, ಖುಷಿ ಸಿಗುತ್ತೆ. ಸಪೋಸ್ ನೀವೇನಾದರೂ ಈ ಕೆಟ್ಟ ಕೆಲಸಗಳನ್ನ ಬಿಟ್ಟು ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ತಿರೋ, ಪ್ರೊಡಕ್ಟಿವ್ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ತಿರೋ, ಆವಾಗ ನಿಮ್ಮಲ್ಲಿ ಡೊಪಮಿನ್ ರಿಲೀಸ್ ಆಗಲ್ಲ. ಆವಾಗ ನಿಮಗೆ ಸ್ಯಾಡ್ ಫೀಲ್ ಆಗುತ್ತೆ, ಏನೋ ಒಂದು ಕಳ್ಕೊಂಡಂಗೆ ಅನಿಸುತ್ತೆ, ನಿಮಗೆ ಫೋಕಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ನಿಮ್ಮ ಡೊಪಮಿನ್ನು ಯೂಸ್ಫುಲ್ ಆಗಿರುವ ಸಂಗತಿಗಳನ್ನು ಬಿಟ್ಟು ಯೂಸ್ಲೆಸ್ ಆಗಿರುವ ಸಂಗತಿಗಳಿಗೆ ಅಡಿಕ್ಟ್ ಆಗುತ್ತೋ ಅದಕ್ಕೇ ನಾವು ಡೊಪಮಿನ್ ಹೈಜಾಕ್ ಅಂತ ಕರಿತೀವಿ. ನಿಮ್ಮ ಡೊಪಮಿನ್ ಇದೆಯಲ್ಲ ಅದು ಯೂಸ್ಫುಲ್ ಕೆಲಸಗಳಿಂದ ರಿಲೀಸ್ ಆಗಬೇಕು. ಸ್ಟಿಮ್ಯುಲೇಟರ್ಗಳಿರ್ತವೆ, ಅಂದರೆ ಯಾವ ಕೆಲಸವನ್ನು ಮಾಡೋದ್ರಿಂದ ಡೊಪಮಿನ್ ರಿಲೀಸ್ ಆಗುತ್ತೋ ಅದಕ್ಕೆ ನಾವು ಸ್ಟಿಮ್ಯುಲೇಟರ್ಗಳಂತ ಕರಿತೀವಿ. ಸೊ ನಿಮಗೆ ಡೊಪಮಿನ್ನು ಯಾವ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಲಾಭ ಆಗುತ್ತೋ, ನೀವು ಲೈಫಲ್ಲಿ ಮುಂದೆ ಹೋಗ್ತಿರೋ ಅಂಥ ಕೆಲಸಗಳನ್ನ ಮಾಡಿದಾಗ ನಿಮ್ಮಲ್ಲಿ ಡೊಪಮಿನ್ ರಿಲೀಸ್ ಆಗ್ತಾ ಇದೆ ಅಂತಂದರೆ ನೋ ಪ್ರಾಬ್ಲಮ್. ಈಗ ನನಗೆ ಜಾಸ್ತಿ ವಿಡಿಯೋ ಮಾಡೋದ್ರಿಂದ ಡೊಪಮಿನ್ ರಿಲೀಸ್ ಆಗುತ್ತೆ, ಜಾಸ್ತಿ ದುಡ್ಡನ್ನು ಸಂಪಾದಿಸೋದ್ರಿಂದ ಡೊಪಮಿನ್ ರಿಲೀಸ್ ಆಗುತ್ತೆ, ನನಗೆ ಎಕ್ಸರ್ಸೈಸ್ ಮಾಡೋದ್ರಿಂದ ಡೊಪಮಿನ್ ರಿಲೀಸ್ ಆಗುತ್ತೆ, ಹೆಲ್ದಿಯಾಗಿರುವ ಫುಡ್ಡನ್ನು ತಿನ್ನೋದ್ರಿಂದ ಡೊಪಮಿನ್ ರಿಲೀಸ್ ಆಗುತ್ತೆ ಅಂತಂದರೆ ಪ್ರಾಬ್ಲಮ್ಮೇ ಇಲ್ಲ. ನಿಮ್ಮ ಡೊಪಮಿನ್ ನಾರ್ಮಲ್ ಆಗಿದೆ ಅಂತಂದಂಗೆ, ಬ್ಯಾಲೆನ್ಸ್ಡ್ ಆಗಿದೆ ಅಂತಂದಂಗೆ, ನೀವು ಸರಿಯಾಗಿದ್ದೀರಾ ಅಂತಂದಂಗೆ. ಆದರೆ ನಿಮ್ಮ ಡೊಪಮಿನ್ನು ಕೆಟ್ಟ ಕೆಲಸಗಳಿಂದ, ಅನ್ಪ್ರೊಡಕ್ಟಿವ್ ಕೆಲಸಗಳಿಂದ ರಿಲೀಸ್ ಆಗ್ತಾ ಇದೆಯಪ್ಪ ಅಂತಂದರೆ ದಿಸ್ ಈಸ್ ಪ್ರಾಬ್ಲಮ್.
ಸೊ ನಿಮ್ಮ ಡೊಪಮಿನ್ ಏನಾದರೂ ಚೀಪ್ ಥಿಂಗ್ಸ್ಗಳಿಂದ ರಿಲೀಸ್ ಆಗ್ತಾ ಇದ್ದರೆ, ಚೀಪ್ ಡೊಪಮಿನ್ ರಿಲೀಸ್ ಆಗ್ತಾ ಇದ್ದರೆ ನಿಮ್ಮ ಡೊಪಮಿನು ಹೈಜಾಕ್ ಆಗಿದೆ ಅಂದಂಗೆ ಅರ್ಥ. ನೀವು ಇದನ್ನು ಸರಿಪಡಿಸ್ಕೋಬೇಕಾಗತ್ತೆ, ಇಲ್ಲ ಅಂತಂದರೆ ನೀವು ನಿಮ್ಮ ಲೈಫಲ್ಲಿ ಸಫರ್ ಆಗ್ತೀರಾ. ನಮ್ಮ ಎನ್ವೈರ್ಮೆಂಟು ಮತ್ತು ಸದ್ಯದ ಟೆಕ್ನಾಲಜಿ ಬಿಸ್ನೆಸಸ್ಗಳೆಲ್ಲವೂ ಕೂಡ ನಿಮ್ಮ ಡೊಪಮಿನನ್ನು ಹೈಜಾಕ್ ಮಾಡಿಬಿಟ್ಟಿವೆ. ನಿಮಗೆ ಉದಾಹರಣೆಯನ್ನು ಕೊಡಬೇಕಪ್ಪ ಅಂತಂದರೆ, ನೀವು ಎಷ್ಟು ಸಮಯ ಜಾಸ್ತಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರೋ ಅಷ್ಟು ಆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿಗೆ ಆ್ಯಡ್ ರೆವೆನ್ಯೂ ಬರುತ್ತೆ. ನೀವು ಎಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಫಾಲ್ತು ನ್ಯೂಸನ್ನು ನೋಡ್ತಿರೋ ಅವರ TRP ಜಾಸ್ತಿ ಆಗುತ್ತೆ, ಅಷ್ಟು ಅವರಿಗೆ ದುಡ್ಡು ಬರುತ್ತೆ. ಬರೀ ನ್ಯೂಸು ಎಂಟರ್ಟೈನ್ಮೆಂಟ್ ಮೀಡಿಯಾದವರು ಮಾತ್ರ ನಿಮ್ಮ ಡೊಪಮಿನನ್ನು ಹೈಜಾಕ್ ಮಾಡಿಲ್ಲ, ಫುಡ್ ಇಂಡಸ್ಟ್ರಿಯವರು ಕೂಡ ನಿಮ್ಮ ಡೊಪಮಿನನ್ನು ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಎಲ್ಲ ಜಂಕ್ ಫುಡ್ಗಳಲ್ಲಿ ಶುಗರ್ ಐಟಮ್ ಇರುತ್ತೆ. ಶುಗರ್ ಅಡಿಕ್ಟಿವ್ ಥಿಂಗ್ ಆಗಿದೆ. ನೀವು ಒಂದು ಸರ್ತಿ ಜಂಕ್ ಫುಡ್ ತಿಂತೀರಾ, ಮತ್ತೆ ಮತ್ತೆ ತಿನ್ನಬೇಕಂತ ಅನಿಸುತ್ತೆ. ಅಲ್ಲಿ ನಿಮಗೆ ಡೊಪಮಿನ್ ಡಿಸೈರ್ ಶುರುವಾಗುತ್ತೆ, ಕ್ರೇವಿಂಗ್ ಶುರುವಾಗಿಬಿಡುತ್ತೆ. ಸೊ ಈ ರೀತಿ ಆಲ್ಮೋಸ್ಟ್ ಆಲ್ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಕೂಡ, ಬಿಸ್ನೆಸ್ ಎಂಟಿಟಿಗಳು ಕೂಡ ನಿಮ್ಮ ಡೊಪಮಿನನ್ನು ಹೈಜಾಕ್ ಮಾಡಿಬಿಟ್ಟಿವೆ. ಮತ್ತು ಸ್ವತಃ ನೀವು ಕೂಡ ಹೈಜಾಕ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಈ ರೀತಿ ನಿಮಗೆ ಆಗ್ತಾ ಇದ್ದರೆ ನಿಮ್ಮ ಡೊಪಮಿನ್ ಹೈಜಾಕ್ ಆಗ್ತಾ ಇದೆ ಅಂತಂದು ಅರ್ಥ. ಎಕ್ಸಾಂಪಲನ್ನು ಕೊಡಬೇಕಪ್ಪ ಅಂತಂದರೆ, ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನ್ಸು. ಒಂದಿನ ನಿಮಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬನ್ನು ನೋಡದೇ ಇದ್ದರೆ ಅದರ ನೋಟಿಫಿಕೇಷನನ್ನು ತೆಗೆದುಬಿಟ್ಟು ಏನು ಬಂದಿದೆ, ಕಂಟೆಂಟ್ ಏನಿದೆ, ಹೊಸದೇನು ಬಂದಿದೆ ಅಂತೇಳಿ ಈ ರೀತಿ ಸ್ಕ್ರೋಲ್ ಮಾಡದಿದ್ದರೆ ಮಜಾ ಸಿಗಲ್ಲ. ಸೊ ಈ ರೀತಿ ಆಗ್ತಾ ಇದ್ದರೆ ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆ ಅಂದರ್ಥ. ಈ ಎಲ್ಲ ಟೆಕ್ನಾಲಜಿಗಳನ್ನು ಅದೇ ರೀತಿ ಡಿಸೈನ್ ಮಾಡಿರ್ತಾರೆ ಅವರು. ನಿಮಗೇನಾದರೂ ಪದೇ ಪದೇ ಕೆಲಸ ಇರದೇ ಇದ್ದರೂ ಕೂಡ ವಾಟ್ಸಪ್ ತೆಗೆದು ನೋಡುವ ಚಟ ಬಿದ್ದಿದೆ ಅಂತಂದರೆ ಆವಾಗಲೂ ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆ ಅಂದರ್ಥ. ನನ್ನ ಸ್ಟೇಟಸನ್ನು 8 ಜನ ನೋಡಿದ್ದಾರೆ, ವಾಟ್ಸಪ್ಪಲ್ಲಿ ಏನಾದರೂ ಬಂದಿದೆಯಾ ಇಲ್ವಾ, ಏನೂ ಬಂದಿಲ್ಲ, ಇನ್ನೂ ನೋಟಿಫಿಕೇಷನ್ ಬರಲಿಲ್ಲ ಅಂತಂದರೆ ಇಂಟರ್ನೆಟ್ ಸರಿಯಾಗಿದೆಯಾ ಇಲ್ವಾ, ಟರ್ನ್ ಆನ್ ಮಾಡು, ಟರ್ನ್ ಆಫ್ ಮಾಡು, ಈ ಥರ ಎಲ್ಲ ಮಾಡ್ತಾ ಇದ್ದರೆ ನೀವು ಹೈಜಾಕ್ ಆಗಿದೆ ಅಂತ ಅರ್ಥ. ನೀವು ಅದೇ ರೀತಿ ಯೂಟ್ಯೂಬಲ್ಲಿ ಸ್ಕ್ರೋಲಿಂಗ್ ಮಾಡ್ತಾ ಇದ್ದರೂ ಕೂಡ ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆ ಅಂದರ್ಥ. ನಿಮಗೇನಾದರೂ ಅನ್ಹೆಲ್ದಿ ಫುಡ್ಗಳನ್ನು ತಿನ್ನಬೇಕು ಅಂಥೇಳಿ ಪದೇ ಪದೇ ಆಸೆ ಆಗ್ತಾ ಇದ್ದರೆ ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆ ಅಂದರ್ಥ. ನಿಮಗೆ ಗೊತ್ತಿರುತ್ತೆ ಹೆಲ್ದಿ ಫುಡ್ಡನ್ನು ತಿನ್ನಬೇಕು, ನ್ಯೂಟ್ರಿಷಿಯಸ್ ಆದ ಫುಡ್ಡನ್ನು ತಿನ್ನಬೇಕು, ಬ್ಯಾಲೆನ್ಸ್ಡ್ ಆದ ಡಯಟನ್ನು ತಿನ್ನಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಮಸಾಲೆ ಭರಿತವಾದ ಚೈನೀಸ್ ಐಟಮ್ಗಳನ್ನು, ರೋಡ್ ಸೈಡ್ ಐಟಮ್ಗಳನ್ನು, ಜಾಸ್ತಿ ಶುಗರ್ ಇರುವ ಸ್ಪೈಸಿ ಐಟಮ್ಗಳನ್ನು, ಶುಗರ್ ಸ್ವೀಟ್ ಐಟಮ್ಗಳನ್ನು ಬಿಡಬೇಕು ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ನಿಮಗೆ ಬಿಡೋಕ್ಕಾಗಲ್ಲ. ನಿಮ್ಮನ್ನು ಅದನ್ನು ತಡೆಯೋಕೆ ಆಗಲ್ಲ, ನೀವು ತಿಂದೇ ಬಿಡ್ತೀರಾ, ಆ ಕೆಲಸ ಮಾಡೇ ಬಿಡ್ತೀರಾ. ಈ ಥರ ಆಗ್ತಾಯಿದ್ರು ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆ ಅಂದರ್ಥ. ನೀವೇನಾದರೂ ಈ ಡ್ರಗ್ಗು, ಆಲ್ಕೋಹಾಲು, ಸ್ಮೋಕಿಂಗ್ನಂತಹ ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗಿದ್ದರೂ ಕೂಡ ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆ ಅಂದಂಗೆ. ನೀವೇನಾದರೂ ಗ್ಯಾಮ್ಲಿಂಗ್ ಆ್ಯಪ್ಗಳಲ್ಲಿ, ಆನ್ಲೈನ್ ವಿಡಿಯೋ ಗೇಮ್ಸ್ಗಳಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರೆ, ಅದಕ್ಕೆ ಅಡಿಕ್ಟ್ ಆಗಿದ್ದರೆ ಆವಾಗಲೂ ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆ ಅಂದಂಗೆ ಅರ್ಥ. ನೀವು ರಿಯಲ್ ಸೆಕ್ಸಲ್ಲಿ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಟ್ಟು ಮ್ಯಾಸ್ಟರ್ಬೇಷನನ್ನು ಮಾಡೋಕ್ಕೆ, ಪೋರ್ನನ್ನು ನೋಡೋಕ್ಕೆ, ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದೀರಪ್ಪ ಅಂತಂದರೆ ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆ ಅಂದಂಗೆ ಅರ್ಥ. ನೀವು ಶಾಪಿಂಗ್ಗೆ ಅಡಿಕ್ಟ್ ಆಗಿದ್ದೀರಾ, ನಿಮಗೆ ಇನ್ಸ್ಟಂಟ್ ಬಾಯಿಂಗ್ ಮಾಡೋ ಚಟ ಬಿದ್ದುಬಿಟ್ಟಿದೆ, ಏನು ನೋಡ್ತಿರೋ ಅದೆಲ್ಲ ಬೇಕು ಬೇಕು ಅಂತೇಳಿ ಖರೀದಿ ಮಾಡೋಕ್ಕೆ ಹೋಗ್ತಿರೋ, ನಿಮಗೆ ತಡ್ಕೊಳ್ಳೋಕ್ಕಾಗಲ್ವೋ, ಅದು ಕೂಡ ಡೊಪಮಿನ್ ಹೈಜಾಕ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ನೀವು ಓವರ್ ಥಿಂಕಿಂಗ್ ಮಾಡ್ತಾಯಿದ್ರೆ ಇದು ಕೂಡ ಡೊಪಮಿನ್ ಹೈಜಾಕಿಗೆ ಒಂದು ಎಕ್ಸಾಂಪಲ್ ಆಗಿದೆ. ಈ ರೀತಿಯಾದ ಸಂಗತಿಗಳು ನಿಮ್ಮೊಂದಿಗೆ ಆಗ್ತಾ ಇದ್ದರೆ ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆ ಅಂದಂಗೆ ಅರ್ಥ. ಸೊ ಡೊಪಮಿನ್ ಹೈಜಾಕ್ ಆಗಿದೆ ಅಂತಂದರೆ ಅದನ್ನು ನೀವು ಡಿಟಾಕ್ಸ್ ಮಾಡ್ಕೋಬೇಕು. ಈ ಡೊಪಮಿನ್ ಹೈಜಾಕ್ ಆಗೋದ್ರಿಂದ ನಿಮ್ಮ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮಗಳಾಗ್ತವೆ. ಸಪೋಸ್ ನಿಮ್ಮ ಡೊಪಮಿನ್ ಹೈಜಾಕ್ ಆಗಿದೆಯಪ್ಪ ಅಂತಂದರೆ ನೀವು ಒಂಥರ ನಿಮ್ಮ ಫೋನ್ನಲ್ಲಿ ಈ ಥರ ಸೆಂಟ್ರಲ್ ಜೈಲಲ್ಲಿ ಲಾಕ್ ಆದಂಗೆ ಲಾಕ್ ಆಗಿಬಿಡ್ತೀರ. ಅಂದರೆ ನಿಮಗೆ ನಿಮ್ಮ ಮೊಬೈಲನ್ನು ಬಿಡೋಕ್ಕಾಗಲ್ಲ, ವಾಟ್ಸಪ್ಪನ್ನು ಬಿಡೋಕ್ಕಾಗಲ್ಲ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಏನನ್ನು ಕೂಡ ಬಿಡೋಕ್ಕಾಗಲ್ಲ. ನೀವು 24/7 ಟಾಯ್ಲೆಟ್ಗೆ ಹೋದರೂ ಕೂಡ, ಬೆಡ್ರೂಮಿಗೆ ಹೋದರೂ ಕೂಡ, ತಿನ್ನೋವಾಗಲೂ ಕೂಡ ಮೊಬೈಲನ್ನು ತೆಗೆದು ನೋಡ್ತಾನೆ ಇರ್ತೀರ. ಏನು ಬಂತು, ಹೊಸದೇನು ಕಂಟೆಂಟ್ ಬಂತು, ಯಾರ್ದು ಮೆಸೇಜ್ ಬಂತು, ಅದಕ್ಕೇ ಅಡಿಕ್ಟ್ ಆಗಿಬಿಟ್ಟಿರ್ತೀರ. ಸೊ ಈ ಥರ ಆಗೋದ್ರಿಂದ ನೀವೇನು ಮಾಡ್ಬಿಡ್ತೀರಾ, ನಿಮ್ಮ ಫೋಕಸನ್ನು ಕಳ್ಕೊಂಡ್ಬಿಡ್ತೀರ. ಮತ್ತು ನಿಮಗೆ ಪ್ರೊಡಕ್ಟಿವ್ ಕೆಲಸಗಳನ್ನು ಮಾಡೋಕ್ಕೆ ಮನಸ್ಸು ಬರಲ್ಲ. ನಿಮಗೇನಾದರೂ ಸ್ಟಡಿ ಮಾಡಪ್ಪ, ಜಾಬ್ ಮಾಡು, ಬಿಸ್ನೆಸ್ ಮಾಡು, ಸರಿಯಾಗಿ ಕೆಲಸ ಮಾಡು ಅಂತಂದರೆ, ಬುಕ್ಸ್ ಓದಂತಂದರೆ, ಎಕ್ಸರ್ಸೈಸ್ ಮಾಡು ಅಂತಂದರೆ ಮನಸ್ಸು ಬರಲ್ಲ. ನೀವು ಒಳ್ಳೆಯ ಕೆಲಸಗಳನ್ನ ಮಾಡೋಕ್ಕೆ ಅನೇಬಲ್ ಆಗಿಬಿಡ್ತೀರಾ. ಇದರಿಂದ ನೀವು ಡಿಪ್ರೆಷನ್ಗೆ ಹೋಗ್ತೀರಾ. ಸೊ ಈ ರೀತಿ ಆಗೋದ್ರಿಂದ ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳು ಕೂಡ ಹಳ್ಳ ಹಿಡಿದು ಹೋಗ್ತವೆ. ಸಪೋಸ್ ನಿಮ್ಮ ಡೊಪಮಿನ್ ಹೈಜಾಕ್ ಆಯ್ತಪ್ಪ ಅಂತಂದರೆ ಮೊದಲನೇದಾಗಿ ನೀವು ಚೀಪ್ ಡೊಪಮಿನ್ಗೆ ಅಡಿಕ್ಟ್ ಆಗಿಬಿಡ್ತೀರಾ. ಅಂದರೆ ನಿಮ್ಮ ಡೊಪಮಿನ್ ಬರೀ ಯೂಸ್ಲೆಸ್ ಕೆಲಸಗಳನ್ನ ಮಾಡೋದ್ರಿಂದ ಮಾತ್ರ ರಿಲೀಸ್ ಆಗುತ್ತೆ. ನೀವು ಯೂಸ್ಲೆಸ್ ಕೆಲಸಗಳನ್ನೇ ಮಾಡ್ತಾ ಹೋಗ್ತೀರಾ, ಹಾಳಾಗಿ ಹೋಗ್ತೀರಾ. ಎರಡನೇದಾಗಿ ನಿಮಗೆ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಒಂಚೂರು ಇಂಟ್ರೆಸ್ಟೇ ಬರಲ್ಲ, ಮಜಾನೇ ಬರಲ್ಲ ಕೆಲಸ ಮಾಡೋಕ್ಕೆ. ಇನ್ನು ಈ ರೀತಿ ಆಗೋದ್ರಿಂದ ನೀವು ಎಲ್ಲದರಲ್ಲೂ ಕೂಡ ಫೇಲ್ ಆಗ್ತೀರಾ.
ನಿಮಗೆ ಫೋಕಸ್ ಮಾಡೋಕ್ಕೆ ಆಗಲಿಲ್ಲಪ್ಪ ಅಂದರೆ ಫೇಲ್ ಆಗ್ತೀರಾ. ನಿಮ್ಮ ಪರ್ಸ್ನಲ್ ಲೈಫು ಹಳ್ಳ ಹಿಡಿಯುತ್ತೆ, ಪ್ರೊಫೆಷ್ನಲ್ ಲೈಫು ಹಳ್ಳ ಹಿಡಿಯುತ್ತೆ, ಮ್ಯಾರಿಡ್ ಲೈಫ್ ಕೂಡ ಹಳ್ಳ ಹಿಡಿಯುತ್ತೆ. ಮತ್ತು ಎನಿ ಟೈಮ್ ನೀವು ಡಿಪ್ರೆಸ್ಡ್ ಆಗಿರ್ತೀರ, ಮೂಡ್ ಆಫ್ ಕೂಡ ಆಗಿರುತ್ತೆ. ನೀವು ಮ್ಯಾಸ್ಟರ್ಬೇಷನನ್ನು ಮಾಡಿದಾಗ ನಿಮ್ಮಲ್ಲಿ ಎಷ್ಟು ಡೋಪಮಿನ್ ರಿಲೀಸ್ ಆಗುತ್ತೋ, ಸೆಕ್ಸ್ ಮಾಡಿದಾಗ ಅದಕ್ಕಿಂತಲೂ ಕಡಿಮೆ ಪ್ರಮಾಣದ ಡೋಪಮಿನ್ ರಿಲೀಸ್ ಆಗಿಬಿಡುತ್ತೆ. ಸೊ ಈ ರೀತಿ ಇರೋದ್ರಿಂದ ನೀವು ಮ್ಯಾಸ್ಟರ್ಬೇಷನನ್ನು ಮಾಡಿ ಪೋರ್ನೋಗ್ರಫಿಯನ್ನು ನೋಡಿ ಡೋಪಮಿನ್ ರಿಲೀಸ್ ಮಾಡ್ತಾ ಇರ್ತೀರ. ಸೊ ಮುಂದೆ ನಿಮಗೆ ಮದುವೆ ಆದಾಗ ರಿಯಲ್ ಸೆಕ್ಸ್ ಮಾಡುವಾಗ ನಿಮಗೆ ಇಂಟ್ರೆಸ್ಟ್ ಬರಲ್ಲ. ಯಾಕೆ ಬರಲ್ಲಪ್ಪ ಅಂತಂದರೆ ಅಲ್ಲಿ ನಿಮಗೆ ಜಾಸ್ತಿ ಲೆವೆಲ್ನಲ್ಲಿ ಡೋಪಮಿನ್ನೇ ಸಿಗಲ್ಲ. ಯಾಕೆಂದರೆ ನಿಮ್ಮ ಡೋಪಮಿನ್ನು ಚೀಪ್ ಡೋಪಮಿನ್ಗೆ ಅಡಿಕ್ಟ್ ಆಗಿಬಿಟ್ಟಿದೆ. ಸೊ ಈ ರೀತಿ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಡೋಪಮಿನ್ ಹೈಜಾಕ್ ಆಗೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಡೋಪಮಿನ್ ಹೈಜಾಕ್ ಆಗಿತ್ತಪ್ಪ ಅಂತಂದರೆ ನೀವು ಅದನ್ನು ಡಿಟಾಕ್ಸ್ ಮಾಡಬೇಕು. ಹೇಗೆ ಡಿಟಾಕ್ಸ್ ಮಾಡೋದು ಕೂಡ ಸಿಂಪಲ್ ಆಗಿದೆ. ನಾವಿಲ್ಲಿ ಡೋಪಮಿನ್ ಡಿಟಾಕ್ಸ್ನಲ್ಲಿ ನಿಮ್ಮ ಡೋಪಮಿನನ್ನು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡ್ತಾ ಇಲ್ಲ. ಡೋಪಮಿನ್ ಯೂಸ್ಫುಲ್ ಆಗಿದೆ, ಎಲಿಮಿನೇಟ್ ಮಾಡಿದರೆ ಅದು ಕೂಡ ಡೇಂಜರಸ್ ಆಗಿದೆ. ನಾವಿಲ್ಲಿ ಡೋಪಮಿನನ್ನು ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಲ್ಲ, ಅದನ್ನು ಶಿಫ್ಟ್ ಮಾಡ್ತೀವಿ. ಚೀಪ್ ಡೋಪಮಿನ್ದಿಂದ ಗ್ರೇಟ್ ಡೋಪಮಿನ್ನು, ಅನ್ಪ್ರೊಡಕ್ಟಿವ್ ಥಿಂಗ್ಸ್ಗಳಿಂದ ಪ್ರೊಡಕ್ಟಿವ್ ಥಿಂಗ್ಸು, ಯೂಸ್ಲೆಸ್ ಥಿಂಗ್ಸ್ಗಳಿಂದ ಯೂಸ್ಫುಲ್ ಥಿಂಗ್ಸು, ಈ ರೀತಿ ಅದನ್ನು ಶಿಫ್ಟ್ ಮಾಡ್ತೀವಿ. ಸೊ ಡೋಪಮಿನ್ ಡಿಟಾಕ್ಸ್ನ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನೀವು ಒಂದು ಪೆನ್ ಆ್ಯಂಡ್ ಪೇಪರನ್ನು ತೊಗೊಂಡ್ಬಿಟ್ಟು ಡೋಪಮಿನ್ ಸ್ಟಿಮ್ಯುಲೇಟರ್ಗಳನ್ನು ಲಿಸ್ಟ್ ಮಾಡಬೇಕು. ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಿಮಗಿಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ ಅವುಗಳ ಲಿಸ್ಟ್ ಮಾಡಬೇಕು. ಯಾವ ಕೆಲಸಗಳನ್ನು ನಿಮಗೆ ಮಾಡಬಾರ್ದಂದ್ರೂ ಕೂಡ ಅದನ್ನು ಮಾಡದೇ ಇರುವಂತೆ ತಡೆಯೋಕ್ಕಾಗಲ್ಲ, ನೀವು ಮಾಡೇ ಬಿಡ್ತೀರಲ್ಲ ಅಂತ ಎಲ್ಲ ಕೆಲಸಗಳನ್ನ ಲಿಸ್ಟ್ ಮಾಡಬೇಕು. ಉದಾಹರಣೆಗಾಗಿ ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡಬೇಡ ಅಂದರೂ ಮಾಡ್ತಾ ಇರ್ತೀರ, ಪೋರ್ನೋಗ್ರಫಿ ನೋಡಬೇಡ ಅಂದರೂ ನೋಡ್ತಾ ಇರ್ತೀರ, ಅನ್ಹೆಲ್ದಿ ಫುಡ್ ತಿನ್ನಬೇಡ ಅಂದರೂ ತಿಂತಾ ಇರ್ತೀರ. ಸೊ ಈ ರೀತಿ ಯಾವ ಯಾವ ಕೆಲಸಗಳನ್ನು ನೀವು ಮಾಡಬಾರ್ದು ಅಂದ್ಕೊಂಡ್ರೂ ಕೂಡ ಮಾಡ್ತಾ ಇರ್ತೀರೋ ಅವುಗಳ ಲಿಸ್ಟನ್ನು ಮಾಡಬೇಕು. ಇವೆಲ್ಲವೂ ಕೂಡ ನಿಮ್ಮ ಚೀಪ್ ಡೋಪಮಿನ್ ಸ್ಟಿಮ್ಯುಲೇಟರ್ಗಳಾಗಿರ್ತವೆ. ಅವುಗಳನ್ನು ಲಿಸ್ಟ್ ಮಾಡಬೇಕು. ಲಿಸ್ಟ್ ಆದ ನಂತರ ಡಿವೈಡ್ ಮಾಡಬೇಕು, ಯಾವುದು ಚೀಪ್ ಸ್ಟಿಮ್ಯುಲೇಟರ್ಗಳು ಮತ್ತು ಯಾವುದು ಗ್ರೇಟ್ ಸ್ಟಿಮ್ಯುಲೇಟರ್ಗಳು, ಯಾವುದು ಯೂಸ್ಲೆಸ್ ಥಿಂಗ್ಸ್ ಆಗಿವೆ, ಯಾವುದು ಯೂಸ್ಫುಲ್ ಥಿಂಗ್ಸ್ಗಳಾಗಿವೆ ಅನ್ನೋದನ್ನು ಲಿಸ್ಟ್ ಮಾಡಬೇಕು. ಆ ಲಿಸ್ಟ್ ಆಯ್ತಪ್ಪ ಅಂತಂದರೆ ಆ ಲಿಸ್ಟಿನ ಮೇಲೆ ನೀವು ಕ್ಲೀನ್ ಮೆಥಡನ್ನು ಅಪ್ಲೈ ಮಾಡಬೇಕು. ಈ ಕ್ಲೀನ್ ಮೆಥಡ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಕ್ಲೀನ್ನ ಫಸ್ಟ್ ಸಿ ಸ್ಟ್ಯಾಂಡ್ಸ್ ಫಾರ್ ಕಟ್ ಚೀಪ್ ಸ್ಟಿಮ್ಯುಲೇಟರ್ಸ್. ನೀವಂತೂ ಎಲ್ಲ ಸ್ಟಿಮ್ಯುಲೇಟರ್ಗಳ ಲಿಸ್ಟ್ ಮಾಡಿದ್ದೀರಾ, ಅದರಲ್ಲಿ ಯಾವುದು ಚೀಪ್ ಸ್ಟಿಮ್ಯುಲೇಟರ್ಗಳಾಗಿವೆನೋ ಅವುಗಳನ್ನೆಲ್ಲ ನೀವು ಕಟ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ಮೊಬೈಲನ್ನು ನೋಡೋಂಗಿಲ್ಲ, ಅವಾಯ್ಡ್ ಮಾಡಬೇಕು. ಎಲ್ಲಾದರೂ ಅದನ್ನು ಸ್ವಿಚ್ ಆಫ್ ಮಾಡಿ ಡ್ರಾವರಲ್ಲಿ ಲಾಕ್ ಮಾಡಿಬಿಡಬೇಕು. ಮೊಬೈಲ್ ಇಲ್ದೇ ಹೊರಗಡೆ ಸುತ್ತಾಡಬೇಕು. ಅನ್ಹೆಲ್ದಿ ಫುಡ್ಡನ್ನು ತಿನ್ನೋ ಥರ ನಿಮಗೆ ಕ್ರೇವಿಂಗ್ ಆಗ್ತಾಯಿದೆ ಅಂತಂದರೆ ನಿಮ್ಮ ಮೊಬೈಲನ್ನು, ಪರ್ಸನ್ನು, ದುಡ್ಡನ್ನು ಮನೇಲಿ ಇಟ್ಕೊಂಡೇ ತಿರುಗಕ್ಕೆ ಹೋಗೋದು. ಸೊ ಈ ಥರ ಯಾವ ಯಾವ ಸ್ಟಿಮ್ಯುಲೇಟರ್ಗಳು ಚೀಪ್ ಆಗಿರ್ತವೇನೋ, ಯೂಸ್ಲೆಸ್ ಆಗಿರ್ತವೇನೋ ಅವುಗಳನ್ನು ನೀವು ಕಂಪ್ಲೀಟ್ಲಿ ಕಟ್ ಮಾಡಬೇಕು. ಮತ್ತು ಕಟ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕ್ರೀನ್ ಟೈಮನ್ನು ಲಿಮಿಟ್ ಮಾಡಬೇಕು. ಇನ್ನು ಈ ಕ್ಲೀನ್ ಫಾರ್ಮುಲಾದ ಏನು ಹೇಳತ್ತಪ್ಪ ಅಂತಂದರೆ ಲಿವ್ ಅಪೋಸಿಟ್ ಸೆಕ್ಸ್ ಟ್ರಿಗರ್ಸ್. ಈಗ ನಾವು ಗಂಡ್ಮಕ್ಕಳಿದ್ರೆ ಹೆಣ್ಮಕ್ಕಳು ನಮ್ಮ ದೌರ್ಬಲ್ಯವಾಗಿದ್ದಾರೆ, ಇನ್ನು ಹೆಣ್ಮಕ್ಕಳಿಗೆ ಗಂಡ್ಮಕ್ಕಳು ದುರ್ಬಲ್ಯವಾಗಿದ್ದಾರೆ. ಅಂದರೆ ನಾವು ಗಂಡ್ಮಕ್ಕಳು ಹೆಣ್ಮಕ್ಳ ಕಡೆಗೆ ಅಟ್ರಾಕ್ಟ್ ಆಗ್ತೀವಿ, ಹೆಣ್ಮಕ್ಕಳು ನಮ್ಮ ಕಡೆಗೆ ಗಂಡ್ಮಕ್ಕಳ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗೆ ಇನ್ಸ್ಟಾಗ್ರಾಮ್ದಲ್ಲಿ ಜಾಸ್ತಿ ಏನು ನಡೀತಾ ಇದೆ, ಅಶ್ಲೀಲತೆನೇ ನಡೀತಾ ಇದೆ. ನೀವು ಇನ್ಸ್ಟಾಗ್ರಾಮ್ ತೆಗೆದು ನೋಡಿ, ಸಾಫ್ಟ್ ಪೋರ್ನ್ ಸೈಟ್ ಆಗಿಬಿಟ್ಟಿದೆ ಅದು. ಸೊ ಅಲ್ಲಿ ಹುಡುಗಿಯರು ಸುಮ್ಮನೆ ಲೈಕು ಕಮೆಂಟ್ಗಳಿಗಾಗಿ ಬಟ್ಟೆ ಬಿಚ್ಚಿ ಕುಣಿತಾ ಇರ್ತಾರೆ, ಅಶ್ಲೀಲತೆಯನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ. ಸೊ ನೀವು ಇವುಗಳನ್ನು ನೋಡ್ತಾ ಇದ್ದರೆ ಅಲ್ಲಿ ನಿಮಗೆ ಮತ್ತೆ ಡಿಸೈರ್ ಕ್ರಿಯೇಟ್ ಆಗುತ್ತೆ, ಕ್ರೇವಿಂಗ್ ಕ್ರಿಯೇಟ್ ಆಗುತ್ತೆ. ನೀವು ಇನ್ಸ್ಟಾಗ್ರಾಮನ್ನು ನೋಡ್ತೀರಾ, ಅಲ್ಲಿಂದ ಪೋರ್ನ್ ಸೈಟಿಗೆ ಹೋಗ್ತೀರಾ, ಅಲ್ಲಿಂದ ಮ್ಯಾಸ್ಟರ್ಬೇಷನನ್ನು ಮಾಡ್ಕೊತೀರಾ. ಅದಾದ ನಂತರ ನಿಮಗೆ ಸ್ವಲ್ಪ ಪ್ಲೀಸರ್ ಸಿಗುತ್ತೆ, ರಿಗ್ರೆಟ್ ಕೂಡ ಆಗುತ್ತೆ. ಸೊ ಈ ಅಪೋಸಿಟ್ ಸೆಕ್ಸ್ ಟ್ರಿಗರ್ಗಳಿರ್ತಾವಲ್ಲ, ನಿಮ್ಮ ಚೀಪ್ ಡೋಪಮಿನನ್ನು ಟ್ರಿಗರ್ ಮಾಡ್ತವೆ, ಮತ್ತಷ್ಟು ಜಾಸ್ತಿ ಸ್ಟಿಮ್ಯುಲೇಟ್ ಮಾಡ್ತವೆ. ಅದಕ್ಕಾಗಿ ಎಷ್ಟು ಅಪೋಸಿಟ್ ಸೆಕ್ಸ್ ಟ್ರಿಗರ್ಗಳಿವೆನೋ ಅವುಗಳನ್ನೆಲ್ಲ ನೀವು ಬಿಟ್ಟು ಬಿಡಬೇಕು, ಸ್ಟಾಪ್ ಮಾಡಬೇಕು. ಅದಾದ ನಂತರ ಇವುಗಳ ಬದಲಿಗೆ ನೀವು ಒಳ್ಳೊಳ್ಳೆ ಮ್ಯೂಸಿಕ್ಗಳನ್ನು ಕೇಳಬೇಕು. ಮ್ಯೂಸಿಕ್ಗಳನ್ನು ಕೇಳೋಕೆ ಇಂಟ್ರೆಸ್ಟ್ ಇಲ್ವಾ, ನೀವು ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಯೋದ್ರ ಮೇಲೆ ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡಬೇಕು. ಯಾವಾಗ ನೀವು ಈ ಫಾಲ್ತು ಎಂಟರ್ಟೈನ್ಮೆಂಟನ್ನು ಬಿಟ್ಟು ಮ್ಯೂಸಿಕ್ ಕೇಳ್ತಿರೋ, ಇಲ್ಲವೇ ಬುಕ್ಸ್ ಓದ್ತಿರೋ, ಇಲ್ಲವೇ ಹೊಸ ಸ್ಕಿಲ್ಗಳನ್ನು ಕಲಿಯೋಕ್ಕೆ ಶುರು ಮಾಡ್ತಿರೋ, ಆವಾಗ ನಿಮ್ಮ ಡೋಪಮಿನ್ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿಬಿಡತ್ತೆ. ಸೊ ನೀವು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗ್ತೀರಾ, ಇದರಲ್ಲೇ ನಿಮಗೆ ಖುಷಿ ಸಿಗುತ್ತೆ. ಸೊ ನೀವು ಕೆಟ್ಟ ಕೆಲಸಗಳನ್ನು ಕಟ್ ಮಾಡಿಬಿಟ್ಟು ಒಳ್ಳೆಯ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳೋದಿದೆ. ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮ್ಯಾನೇಜ್ಮೆಂಟು, ಕಂಟೆಂಟ್ ಕ್ರಿಯೇಷನ್ನು, ಲಾಗಿಂಗು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಫೋಟೋಗ್ರಫಿ ಇಂಥ ಸ್ಕಿಲ್ಗಳನ್ನು ಕಲಿಯುವಲ್ಲಿ ಇಂಟ್ರೆಸ್ಟ್ ಇದೆಯಪ್ಪ ಅಂತಂದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಇನ್ನು ಈ ಕ್ಲೀನ್ ಫಾರ್ಮುಲಾದ ಏನು ಹೇಳತ್ತಪ್ಪ ಅಂತಂದರೆ
ಎಲಿಮಿನೇಟ್ ಜಂಕ್ ಫುಡ್. ನೀವು ಜಂಕ್ ಫುಡ್ಡನ್ನು ತಿನ್ನೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ, ಅದು ಒಳ್ಳೆಯದಲ್ಲ. ಈ ಜಂಕ್ ಫುಡ್ನ ಬದಲಿಗೆ ನೀವು ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿ, ಬ್ಯಾಲೆನ್ಸ್ಡ್ ಡಯಟನ್ನು ತಗೊಳ್ಳಿ, ಫ್ರೂಟ್ಸ್ಗಳನ್ನು ತಿನ್ನಿ, ಜಾಸ್ತಿ ಪ್ರೋಟೀನನ್ನು ತಿನ್ನಿ. ಇದೇ ಥರ ನೀವು ಎಕ್ಸರ್ಸೈಸನ್ನು ಕೂಡ ಮಾಡಿ. ಈ ಥರ ಮಾಡ್ತಾ ಹೋದರೆ ನಿಮ್ಮ ಡೊಪಾಮಿನ್ ಚೀಪ್ ಥಿಂಗ್ಸ್ಗಳಿಂದ ಗ್ರೇಟ್ ಥಿಂಗ್ಸ್ಗಳ ಕಡೆಗೆ ಶಿಫ್ಟ್ ಆಗೋಕ್ಕೆ ಶುರುವಾಗುತ್ತೆ. ಮತ್ತು ಸ್ಟಾರ್ಟಿಂಗಲ್ಲಿ ನಿಮಗೆ ಇದನ್ನು ಮಾಡೋಕ್ಕೆ ಮನಸ್ಸಾಗಲ್ಲ, ಸ್ವಲ್ಪನೇ ಮಾಡ್ತಾ ಹೋಗಬೇಕಾಗತ್ತೆ, ಒಂದೊಂದೇ ಸಣ್ಣ ಹೆಜ್ಜೆ ಇಡಬೇಕಾಗತ್ತೆ. ಇನ್ನು ಈ ಕ್ಲೀನ್ ಫಾರ್ಮುಲಾದ ಏನು ಹೇಳತ್ತಪ್ಪ ಅಂತಂದರೆ, ಅಚೀವ್ ಸ್ಮಾಲ್ ಗೋಲ್ಸ್ ಡೈಲಿ. ಒಂದೇ ದಿನಕ್ಕೆ ನಿಮಗೆ ಮೊಬೈಲನ್ನು ಬಿಟ್ಬಿಡು ಅಂದರೆ ಬಿಡೋಕ್ಕಾಗಲ್ಲ, ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಬಿಡೋಕ್ಕಾಗಲ್ಲ, ಅಶ್ಲೀಲ ಕಂಟೆಂಟ್ಗಳನ್ನು ನೋಡೋದನ್ನು ಬಿಡೋಕ್ಕಾಗಲ್ಲ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಡೈಲಿ ಸ್ಮಾಲ್ ಗೋಲ್ಸ್ಗಳನ್ನ ಅಚೀವ್ ಮಾಡಬೇಕು. ಇವತ್ತು 1 ಗಂಟೆ ನಾನು ಮೊಬೈಲನ್ನು ನೋಡಲ್ಲ, ಸ್ವಿಚ್ ಆಫ್ ಮಾಡಿ ಡ್ರಾವರಲ್ಲಿ ಲಾಕ್ ಮಾಡಿಬಿಡುವೆ, ಸ್ವಿಚ್ ಆಫ್ ಮಾಡಿ ಒಗೆದ್ಬಿಡುವೆ. ಈ ಥರ ನೀವು ಸಣ್ಣ ಆ್ಯಕ್ಷನನ್ನು ತೊಗೋಬೇಕು. ಇವತ್ತು ಒಂದಿನ ನಾನು 1 ಗಂಟೆ ಮೊಬೈಲ್ ಇಲ್ಲದೆ ಇದ್ದೆ, ಪ್ರೌಡ್ ಫೀಲ್. ಸಣ್ಣ ಗೋಲ್ಗಳನ್ನೇ ಅಚೀವ್ ಮಾಡಬೇಕು. ಇವತ್ತೊಂದಿನ ನಾನು ಯಾವುದೇ ಥರನಾದ ಜಂಕ್ ಫುಡ್ಡನ್ನು ತಿನ್ನಲ್ಲ, ಈ ಥರ ಗೋಲ್ ಇರಬೇಕು. ಇವತ್ತೊಂದಿನ ನಾನು ಯಾವುದೇ ಕೆಟ್ಟ ಕೆಲಸಗಳನ್ನ ಮಾಡಲ್ಲ, ಯೂಸ್ಲೆಸ್ ಕೆಲಸಗಳನ್ನ ಮಾಡಲ್ಲ. ಈ ಥರ ನೀವು ಡೈಲಿ ಸ್ವಲ್ಪ ಸಣ್ಣ ಗೋಲ್ಗಳನ್ನ ಸೆಟ್ ಮಾಡಬೇಕು ಮತ್ತು ಅವುಗಳನ್ನು ಅಚೀವ್ ಮಾಡಬೇಕು. ಇದರಿಂದಲೂ ಕೂಡ ಡೊಪಾಮಿನ್ ರಿಲೀಸ್ ಆಗುತ್ತೆ, ನಿಮಗೆ ಖುಷಿ ಸಿಗುತ್ತೆ. ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಈ ಗೋಲ್ಸ್ಗಳ ಲೆವೆಲನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಇನ್ನು ಈ ಕ್ಲೀನ್ ಫಾರ್ಮುಲಾದ ಏನೇನು ಹೇಳತ್ತಪ್ಪ ಅಂತಂದರೆ, ನರ್ಚರ್ ಡಿಸಿಪ್ಲಿನ್. ಸೊ ನೀವಂತೂ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀರಾ, ಇದೇ ರೀತಿ ಕಂಟಿನ್ಯೂ ಆಗಬೇಕು. ಡಿಸಿಪ್ಲಿನನ್ನು ಬೆಳೆಸ್ಕೋಬೇಕು. ಮೋಟಿವೇಶನ್ ಒಂದಿನ ಇರುತ್ತೆ, 2ನೇ ದಿನ ಖತಮ್ ಆಗುತ್ತೆ. ಆದರೆ ಡಿಸಿಪ್ಲಿನು ಲೈಫ್ ಲಾಂಗ್ ಇರುತ್ತೆ. ಅದಕ್ಕಾಗಿ ನೀವು ಡಿಸಿಪ್ಲಿನನ್ನು ಬೆಳೆಸ್ಕೋಬೇಕು. ನಿಮ್ಮ ಟೈಮನ್ನು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬೇಕು. ಸೊ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮಗೆ ಕೆಟ್ಟ ಕೆಲಸಗಳಲ್ಲಿ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಟೈಮೇ ಸಿಗಲ್ಲ. ಸೊ ನಿಮಗೆ ಸಮಯದ ಮಹತ್ವ ಗೊತ್ತಾಯ್ತಪ್ಪ ಅಂತಂದರೆ, ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮಗೆ ಟೈಮೇ ಸಿಗಲ್ಲ. ಮೊಬೈಲಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ, ಪೋರ್ನೋಗ್ರಫಿ ನೋಡೋಕ್ಕೆ, ಫಾಲ್ತು ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಟೈಮೇ ಸಿಗಲ್ಲ. ಅದಕ್ಕಾಗಿ ನೀವು ಎಫೆಕ್ಟಿವ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಜೊತೆಗೆ ನೀವು ಒಳ್ಳೊಳ್ಳೆ ಟ್ರೂ ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡಬೇಕು. ನಿಮ್ಮ ಹತ್ರ ಒಳ್ಳೆ ಫ್ರೆಂಡ್ಸ್ಗಳಿರಬೇಕು. ಒಬ್ಬರೇ ಫ್ರೆಂಡ್ಸ್ ಇದ್ದರೂ ಕೂಡ ಅವರು ನಿಮ್ಮ ಬೆಸ್ಟ್ ಫ್ರೆಂಡ್ ಥರ ಇರಬೇಕು. ಸೊ ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ನಾನು ಏಕಾಂಗಿಯಾಗಿದ್ದೀನಿ ಅಂತ ಅನ್ನಿಸ್ಬಾರ್ದು. ಸೊ ನೀವು ಎಷ್ಟು ಒಳ್ಳೊಳ್ಳೆ ಟ್ರೂ ಕ್ವಾಲಿಟಿ ರಿಲೇಷನ್ಶಿಪ್ಗಳನ್ನ ಬಿಲ್ಡ್ ಮಾಡ್ತಿರೋ ಅಷ್ಟು ನಿಮ್ಮ ಡೊಪಾಮಿನ್ ಡಿಟಾಕ್ಸ್ ಆಗ್ತಾ ಹೋಗುತ್ತೆ. ನಿಮ್ಮ ಹತ್ರ ಒಳ್ಳೆ ರಿಲೇಷನ್ಶಿಪ್ಗಳಿವೆ ಅಂತ ಅಂದ್ಕೊಳ್ಳಿ. ಈಗ ನನ್ನ ಫ್ರೆಂಡ್ ಇದ್ದಾನೆ, ನಡಿಯಪ್ಪ ಟೂರಿಗೆ ಹೋಗೋಣ, ಬೈಕ್ ತೊಗೊತೀವಿ, ಹೋಗ್ತೀವಿ. ಸೊ ಅವನು ಬರಲಿಲ್ಲ, ನನ್ನ ಜೊತೆಗೆ ಯಾರೂ ಬರೋಕ್ಕೇ ರೆಡಿ ಇರಲಿಲ್ಲ ಅಂತಂದರೆ ನಾನು ಒಬ್ಬನೇ ಹೋಗ್ತೀನಿ. ಆದರೆ ಮೆಜಾರಿಟಿ ಆಫ್ ಕೇಸ್ಗಳಲ್ಲಿ ಈ ರೀತಿ ಆಗಲ್ಲ. ಯಾರೂ ಬರಲ್ಲಪ್ಪ ಅಂತಂದರೆ ಇವ್ರೇನು ಮಾಡ್ತಾರೆ, ಮನೆಯಲ್ಲಿ ಬಿದ್ಕೊಂಡ್ಬಿಟ್ಟು ರೂಮ್ ಲಾಕ್ ಮಾಡ್ಕೊಂಡ್ಬಿಟ್ಟು ಲೈಟೆಲ್ಲ ಆಫ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ನೋಡೋಕ್ಕೆ ಶುರು ಮಾಡ್ತಾರೆ. ಇನ್ಸ್ಟಾಗ್ರಾಮ್ದಿಂದ ಪೋರ್ನ್ ಸೈಟಿಂದ ಮ್ಯಾಸ್ಟರ್ಬೇಷನ್ನು, ಕೂತ್ಕೊಂಡ್ಬಿಡೋದುಗಳು ಅಂತ ಹೇಳ್ಬಿಟ್ಟು ಈ ಥರ ಆಗುತ್ತೆ. ಸೊ ನಿಮ್ಮಲ್ಲಿ ಟ್ರೂ ರಿಲೇಷನ್ಶಿಪ್ಗಳಿರಬೇಕು. ನೀವು ಸ್ನೇಹನಾದರೂ ಮಾಡಿ, ಪ್ರೀತಿಯಾದರೂ ಮಾಡಿ, ಮದುವೆಯನ್ನಾದರೂ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ರಿಲೇಷನ್ಶಿಪ್ಗಳ ಕ್ವಾಲಿಟಿ ಚೆನ್ನಾಗಿತ್ತಪ್ಪ ಅಂತಂದರೆ ನೀವು ಈ ದರಿದ್ರ ಕೆಲಸಗಳನ್ನ ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಡೊಪಾಮಿನ್ ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ, ನೀವು ಖುಷಿಯಾಗಿರ್ತೀರ. ಅದಕ್ಕಾಗಿ ಟ್ರೂ ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡಿ. ಸೊ ಈ ಟ್ರೂ ರಿಲೇಷನ್ಶಿಪ್ಗಳನ್ನ ಬಿಲ್ಡ್ ಮಾಡಬೇಕಂದ್ರೂ ಕೂಡ ನಿಮಗೆ ಟೈಮ್ ಬೇಕಾಗುತ್ತೆ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ಅವ್ರ ಹತ್ರ ದುಡ್ಡು ನೀರಿನಂತೆ ಹರಿದು ಬರುತ್ತೆ. ದುಡ್ಡು ಬಂದಾಗಲೇ ನಿಮಗೆ ಒಳ್ಳೊಳ್ಳೆ ರಿಲೇಷನ್ಶಿಪ್ಗಳು ಸಿಗ್ತವೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ, ಟೈಮೇ ಇಲ್ಲಪ್ಪ ಅಂತಂದರೆ ನೀವು ಯಾರಿಗೂ ಕೂಡ ಟೈಮು ಕೊಡೋಕ್ಕಾಗಲ್ಲ, ದುಡ್ಡು ಕೊಡೋಕ್ಕಾಗಲ್ಲ. ಇವೆರಡೂ ಇಲ್ಲಪ್ಪ ಅಂತಂದರೆ, ಟೈಮ್ ಫ್ರೀಡಮು ಇಲ್ಲ, ಫೈನಾನ್ಷಿಯಲ್ ಫ್ರೀಡಮು ಇಲ್ಲಪ್ಪ ಅಂತಂದರೆ ಯಾರೂ ಕೂಡ ನಿಮ್ಮಲ್ಲಿ ಇಂಟ್ರೆಸ್ಟ್ ತೋರಿಸಲ್ಲ. ಅದಕ್ಕಾಗಿ ನೀವು ನಿಮ್ಮ ಟೈಮನ್ನು ಮೊದಲು ಸರಿಯಾಗಿ ಮ್ಯಾನೇಜ್ ಮಾಡಿ. ಸಪೋಸ್ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ ಮತ್ತು ಕ್ಲೀನ್ ಫಾರ್ಮುಲಾವನ್ನು ಬಳಸ್ಕೊಂಡ್ಬಿಟ್ಟು ನಿಮ್ಮ ಡೊಪಾಮಿನನ್ನು ಸರಿಯಾಗಿ ಡಿಟಾಕ್ಸ್ ಮಾಡಿ. ಸೊ ಇದಿಷ್ಟು ಡೊಪಾಮಿನ್ ಅಂದರೆ ಏನು, ಡೊಪಾಮಿನ್ ಹೈಜಾಕ್ ಅಂದರೆ ಏನು, ಯಾಕೆ ನೀವು ಇದನ್ನು ಡಿಟಾಕ್ಸ್ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದರ ಒಂದು ಕಂಪ್ಲೀಟ್ ಡೀಟೇಲ್ಸ್. ಇದು ನಿಮಗೆ ಅರ್ಥ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.